ಅಗಸ ಮತ್ತು ಕತ್ತೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲೊಬ್ಬ ಅಗಸ ಇದ್ದ. ಅವನ ಹತ್ತಿರ ಒಂದು ನಾಯಿ ಮತ್ತು ಒಂದು ಕತ್ತೆ ಸಾಕು ಪ್ರಾಣಿಗಳಾಗಿ ಮನೆಯಲ್ಲಿದ್ದವು. ನಾಯಿ ಅವನ ಮನೆಯನ್ನು ಕಾಯುತ್ತಿತ್ತು ಮತ್ತು ಅವನು ಹೋದಲ್ಲೆಲ್ಲ ಹೋಗುತ್ತಿತ್ತು. ಕತ್ತೆ ಮೂಟೆಗಟ್ಟಲೆ ಬಟ್ಟೆಯನ್ನು ಹೊರುತ್ತಿತ್ತು. ಅಗಸನು ತನ್ನ ನಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಆ ನಾಯಿಯಾದರೂ ಯಜಮಾನನನ್ನು ನೋಡಿದ ಕೂಡಲೇ ಬಾಲ ಅಲ್ಲಾಡಿಸುತ್ತಾ ಬೊಗಳುತ್ತಿತ್ತು. ತನ್ನ ಮುಂದಿನ 2 ಕಾಲುಗಳನ್ನೂ ಎತ್ತಿ ಯಜಮಾನನ ಎದೆಯ ಮೇಲೆರಿಸುತ್ತಿತ್ತು. ತನ್ನ ಪ್ರೀತಿಯ ನಾಯಿಯ ಈ ವಿಶ್ವಾಸದ ನಡವಳಿಕೆ ನೋಡಿ ಯಜಮಾನ ಅದರ ಬೆನ್ನು ಸವರುತ್ತಿದ್ದ. ಇದನ್ನು ನೋಡಿ ಕತ್ತೆಗೆ ಹೊಟ್ಟೆ ಉರಿಯಿತು. ತನ್ನ ದುರದೃಷ್ಟವನ್ನು ನಿಂದಿಸಿಕೊಂಡಿತು. ನನ್ನದು ಎಂತಹ ದುರದೃಷ್ಟ! ನಾನು ಇಷ್ಟೊಂದು ಶ್ರಮದ ಕೆಲಸ ಮಾಡಿದ್ದರೂ ದಣಿ ನನ್ನನ್ನು ಪ್ರೀತಿಸುವುದಿಲ್ಲ. ಇನ್ನು ಮೇಲೆ ಆ ನಾಯಿ ಮಾಡಿದಂತೆ ಮಾಡಿ ನಾನು ದಣಿಯ ಪ್ರೀತಿ ಗಳಿಸಬೇಕು ಅಂದುಕೊಂಡಿತು. ಅದರಂತೆ ಮರುದಿನ ತನ್ನೆದುರು ಯಜಮಾನ ಬಂದಾಗ ಕತ್ತೆ ಅವನೆದುರು ಓಡಿ ಬಂದಿತು. ಒಂದಿಷ್ಟು ಕೆನೆಯಿತು. ಬಾಲವನ್ನು ಅಲುಗಾಡಿಸಲು ಪ್ರಯತ್ನಿಸಿತು. ಆಮೇಲೆ ತನ್ನ ಮುಂಗಾಲುಗಳನ್ನೆತ್ತಿ ಯಜಮಾನನ ಎದೆಯ ಮೇಲೆ ಇಟ್ಟಿತು. ಕತ್ತೆಯ ವಿಚಿತ್ರವಾದ ನಡವಳಿಕೆಯನ್ನು ನೋಡಿ ಯಜಮಾನನಿಗೆ ಹೆದರಿಕೆಯಾಯಿತು. ಕತ್ತೆಗೇನಾದರೂ ಹುಚ್ಚು ಹಿಡಿದಿರಬಹುದು ಎನ್ನಿಸಿತು. ಕೂಡಲೇ ಒಂದು ಕೋಲು ತೆಗೆದುಕೊಂಡು ಕತ್ತೆ ಕೆಳಗೆ ಉರುಳುವವರೆಗೂ ಅದನ್ನು ಹೊಡೆದು ಚಚ್ಚಿದ. ಚೆನ್ನಾಗಿ ಹೊಡಿತಾನೆ ಕತ್ತೆನ. ಸೊ ನೀತಿ ಅನ್ನೋದೇನಪ್ಪ ಅಂದ್ರೆ, ಮತ್ಸರವೆನ್ನುವುದು ತುಂಬಾ ಹಾನಿಕರ ಅಂತ.